ನಾನು ಮೂಡಾದಿಂದ ಅಕ್ರಮವಾಗಿ ಯಾವುದೇ ನಿವೇಶನವನ್ನ ಪಡೆದಿಲ್ಲ. ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ನಂದೀಶ್ ಹಂಚೆ ಸ್ಪಷ್ಟನೆ ನೀಡಿದ್ದಾರೆ. ಮೈಸೂರಿನಲ್ಲಿ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತ ಅವರು ಬಸವಲಿಂಗಪ್ಪ ಅವರಿಂದ 50-80 ಅಳತೆ ನಿವೇಶನವನ್ನ ಖರೀದಿಸಿದ್ದೇನೆ. 50-80 ಅಳತೆ ನಿವೇಶನಕ್ಕೆ 87 ಲಕ್ಷ ಕೊಟ್ಟು ಖರೀದಿಸಿದ್ದೇನೆ. ಆ ನಿವೇಶನದ ಜಾಗ ಸೇರಿ 16 ಎಕರೆ ಜಮೀನಿನ ವಿಚಾರಕ್ಕೆ ನಳಿನಿ ಅರಸ್, ಚಂದ್ರರಾಜೆ ಅರಸ್ ಎಂಬುವರು ಅರ್ಜಿಯನ್ನ ದಾಖಲಿಸಿದ್ರು. ಇನ್ನು ಹೈಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿ ದಾಖಲಿಸಿದ್ರು. ಹಾಗಾಗಿ ಮೂಡಾದವರು ನನಗೆ ಬದಲಿ ನಿವೇಶನವನ್ನ ನೀಡಿದ್ದಾರೆ. ಬದಲಿ ನಿವೇಶನ ನೀಡುವಂತೆ ನಾನು ಅರ್ಜಿಯನ್ನ ಸಲ್ಲಿಸಿರಲಿಲ್ಲ. ಮೂಡಾದವರೇ ಬದಲಿ ನಿವೇಶನವನ್ನ ನೀಡಿದ್ದಾರೆ. ಇದರಲ್ಲಿ ಅಕ್ರಮವಿಲ್ಲ. ಆದರೆ ನನ್ನ ವಿರುದ್ಧ ಶಿವರಾಮು ಆಧಾರರಹಿತ ಆರೋಪವನ್ನ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯ ಅಧ್ಯಕ್ಷ ಶಿವರಾಮು ಆರೋಪಿಸಿದ್ದಾರೆ. ಶಿವರಾಮು ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಹೋರಾಟವನ್ನ ಮಾಡ್ತೇನೆ. ಅವರು ಕ್ಷಮೆ ಕೇಳಿದ್ರು ಬಿಡೋದಿಲ್ಲ, ಹೋರಾಟ ಮಾಡ್ತೇನೆ ಅಂತ ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಂದೀಶ್ ಹಂಚೆ ಹೇಳಿಕೆಯನ್ನ ನೀಡಿದ್ದಾರೆ. 2022ರಲ್ಲಿ ಬಸವಲಿಂಗಪ್ಪ ಅನ್ನೋರ ಹತ್ರ ನಾನು ಈ ನಿವೇಶನವನ್ನು ಖರೀದಿ ಮಾಡಿದ್ದೀನಿ. ಬಸವಲಿಂಗಪ್ಪ ಅವರಿಗೆ ಆ ನಿವೇಶನ 217 ಆ ನಿವೇಶನ ಅವರಿಗೆ ಮೂಲ ಮಂಜೂರಾತಿ, ಸೀನಿಯಾರಿಟಿ ಆಧಾರದ ಮೇಲೆ ಅವರಿಗೆ ಆ ನಿವೇಶನ ಮಂಜೂರಾಗಿದೆ, ಮೂಡಾದಿಂದ ಮಂಜೂರಾಗಿದೆ. ಅವ್ರ ಹತ್ರ ನಾನು 2022ರಲ್ಲಿ ಈ ನಿವೇಶನವನ್ನು ಖರೀದಿ ಮಾಡಿದ್ದೀನಿ 87 ಲಕ್ಷ ರೂಪಾಯಿಗೆ. ಅದರ ಡೀಟೇಲ್ಸು ಆ ರಿಜಿಸ್ಟರ್ ಪತ್ರದಲ್ಲಿ ಸಿಗುತ್ತೆ. ಅದಾದ ನಂತರ ಮೂಡಾದವರು ನನಗೆ ಇದ್ದಕ್ಕಿದ್ದ ಹಾಗೆ ಒಂದು ಸಾರಿ ಅದರ ಡೇಟು 1/4/2024ರಂದು ನನ್ನ ಮನೆಗೆ ಒಂದು ನೋಟಿಸನ್ನು ಕಳಿಸಿದ್ರು. ಆ ನೋಟಿಸಿನ ಪ್ರತಿ ಇಲ್ಲಿದೆ. ಆ ನೋಟಿಸ್ನಲ್ಲಿ ಏನು ಹಾಗೆ ಅಂತಂದರೆ, ನಮಗೆ ಜಾಗ ಅಲಾಟ್ ಆಗಿತ್ತಲ್ಲ, ಬಸವಲಿಂಗಪ್ಪನವ್ರ ಸೈಟ್ ನಾನೇನು ತಗೊಂಡಿದ್ದೆ, ನಾನು ಸ್ವಾಧೀನದಲ್ಲಿ ಏನಿದ್ದೆ, ಆ ಜಾಗಕ್ಕೆ ಸಂಬಂಧಿಸಿದಂತೆ ಒಂದು ರಿಪ್ಯುಟೇಷನ್ಸು WP ಹೈಕೋರ್ಟ್ನಲ್ಲಿತ್ತು. ಆ ಭೂ ಮಾಲೀಕರಿಗೆ ಸಂಬಂಧಪಟ್ಟ ಹಾಗೆ ಅದರ ಒಟ್ಟು ಅದರ ವಿಸ್ತೀರ್ಣ ಬಂದು 16 ಎಕರೆ ಸಮಥಿಂಗ್. ಅದರ ಮೇಲೆ ನಳಿನಿ ಅರಸು ಮತ್ತು ಚಂದ್ರರಾಜ ಅರಸ್ ಅನ್ನೋರು ಒಂದು ಕೇಸ್ ಹಾಕಿದ್ರು. ಅದಾದ ಮೇಲೆ ನಾನು ನಿವೇಶನವನ್ನು ತೆಗೆದುಕೊಂಡು ನಾನು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ಅವ್ರು ಬಂದು ಅದಕ್ಕೆ ಸ್ವಾಧೀನಕ್ಕೆ ಇಲ್ಲ ನಾವು ಇದನ್ನು ಕೇಸ್ ನಡೆಸ್ತಿದ್ವಿ. ನಾನು ಹೇಳಿದೆ, ನನಗೆ ಖರೀದಿ ಮಾಡಿರೋದು ಬಸವಲಿಂಗಪ್ಪನವ್ರ ಹತ್ರ, ನಿಮ್ಮ ಹತ್ರ ಏನು ಖರೀದಿ ಮಾಡಿಲ್ಲ, ನಾನು ಮೂಡ ಹತ್ರನೂ ಖರೀದಿ ಮಾಡಿಲ್ಲ ಅಂತೆಲ್ಲ ಹೇಳಿದ ಮೇಲೆ ಅವರು ಒಂದು CC ಅನ್ನು ಫೈಲ್ ಮಾಡಿದ್ರು ಹೈಕೋರ್ಟ್ನಲ್ಲಿ. ಆ CC ನಂಬರ್ ಬಂದು CCC 662/2022. ಕಂಟೆಂಪ್ಟ್ ಪಾಸ್ ಆಗಿ ಮೂಡಾದ ಮೇಲೆ ಆಯುಕ್ತರು ಅನಿವಾರ್ಯವಾಗಿ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಬೇಕಾದ ಕಾರಣದಿಂದ ಅವರು ಆ ಜಾಗದಲ್ಲಿ 16 ಎಕರೆ ಜಾಗದಲ್ಲಿ ಇದ್ದಂಥ ಎಲ್ಲ ನಿವೇಶನಗಳನ್ನು ರದ್ದುಪಡಿಸಿ ಕೋರ್ಟ್ ಕೊಟ್ಟರು.